ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಂದ್ರೆ ನವರಾತ್ರಿ ಇದು ಲಾಸ್ಟ್ ಡೇ ಮತ್ತು ರಾಮನವಮಿನೂ ಇತ್ತು ಎರಡು. ಅದಕ್ಕೆ ನಾನು ಮತ್ತು ನನ್ನ ರೂಮೇಟ್ ಟೆಂಪಲ್ಗೆ ಹೊಂಟೀವಿ. ಅಲ್ಲಿ ಏನಾಗುತ್ತೆ ಅಂತನೆಲ್ಲ ನಿಮಗೂ ತೋರಿಸ್ತೀನಿ, ಬರ್ರಿ. ಗುಡಿಗೆ ಹೋಗೋಕ್ಕಿಂತ ಮುಂಚೆ ಇವತ್ತಿನ ಗೀತಾ ಒಳಗಿಂದ ಶ್ಲೋಕ ಓದಿ, ಇವತ್ತು ನವರಾತ್ರಿದು ಲಾಸ್ಟ್ ಡೇ ಜೊತೆ ರಾಮನವಮಿನೂ ಇತ್ತು. ಹಂಗೆ ನನ್ನ ರೂಮ್ದಾಗ ಒಂದು ಚಿಕ್ಕ ನನ್ನ ದೇವ್ರ ಮನೆ ಐತಿ. ಇಲ್ಲಿ ಎಲ್ಲ ಇವತ್ತಿನ ಪೂಜೆ ಎಲ್ಲ ಮಾಡಿ ಆಮೇಲೆ ನಾನು ಇವತ್ತಿನ ದಿನ ಶುರು ಮಾಡಿದೆ. ಹಂಗೆ ನಾವು ಗುಡಿಗೂ ಹೋಗಿದ್ವಲ್ಲ, ಅಲ್ಲಿ ಏನೇನಾಗತ್ತೆ ಅಂತಂದು ನಿಮಗೂ ತೋರಿಸ್ತೀನಿ. ಒಂದೊಂದು ಕಡೆ ಒಂದೊಂದು ಥರ ನವರಾತ್ರಿ ಮತ್ತು ಎಲ್ಲ ಹಬ್ಬಗಳನ್ನ ಆಚರಿಸ್ತಾರೆ. ಇಲ್ಲಿ ಕಾಶ್ಮೀರದಾಗ ನಾವು ಹೆಂಗೆ ಆಚರಿಸ್ತೀವಿ ಅಂತ ಅನ್ನೋದನ್ನು ನಿಮ್ಮ ಜೊತೆನೂ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅದು ಪೂರಾ ನೋಡಬೇಕಂದ್ರೆ ಈ ವ್ಲಾಗ್ ಲಾಸ್ಟ್ವರೆಗೂ ನೋಡಿರಿ. ಇವತ್ತು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಮತ್ತು ಏನೇನು ತಿಂದ್ವಿ ಅಂತೆಲ್ಲ ಬರ್ರಿ ನೋಡು ಏನೇನಾಗುತ್ತೆ ಅಂತ. ಸ್ಟೇ ಟ್ಯೂನ್ಡ್. ನಾವು ಇವತ್ತು ಯಾವ ಗುಡಿಗೆ ಹೋಗಿದ್ವಿ ಅಂದ್ರೆ ನಮ್ಮ ಕಾಲೇಜಿಂದ ಒಂದು ಹತ್ತಿರದ ಒಂದು ಈಶ್ವರ ಗುಡಿಗೆ. ಅಲ್ಲಿ 9 ದಿವಸದಿಂದ ಇಲ್ಲಿ ದೇವಿ ಪ್ರತಿಷ್ಠಾಪನೆ ಮಾಡಿ ಅಲ್ಲೆಲ್ಲ ನೋಡ್ರಿ ಸಸಿ ಎಲ್ಲ ಹಾಕಿದ್ರು. ಭಾಳ ಚಂದ ಅಂದ್ರೆ ಭಾಳ ಚಂದ ಮಾಡಿದ್ರು. ಇದು ನೋಡ್ರಿ ಈಶ್ವರ್ ಚೌಕ್ ಅಂತ ಇಲ್ಲೊಂದು ಪ್ಲೇಸ್ ಐತಿ. ಅಲ್ಲಿನ ಇದು ಈಶ್ವರ ಗುಡಿ ಐತಿ. ಇಲ್ಲಿ ಎಲ್ಲರೂ ಫ್ರೆಂಡ್ಸ್ ಮತ್ತು ಇಲ್ಲಿ CRPF ಎಲ್ಲ ಇರ್ತಾರಲ್ಲ, ಅವ್ರದ್ದು ಫ್ಯಾಮ್ಲಿ ಎಲ್ಲ ಬಂದಿದ್ರಿ ಇವತ್ತು ಇದು ಪೂಜೆ ಸಂಬಂಧ. ಫಸ್ಟ್ ಇಲ್ಲಿ ಗರ್ಭಗುಡಿ ಒಳಗೆಲ್ಲ ಪೂಜೆ ಮಾಡಿ ಆಮೇಲೆ ಇಲ್ಲಿ ಹೋಮ ನಡೀತು. भ्यो नमः स्वाहा ओम नमः सुंदरी देभ्यो नमः स्वाहा ओम नमः सुसुंदरी देभ्यो नमः स्वाहा ओम बंदुर्गा देभ्यो नमः स्वाहा ओम नमः मातंगी देभ्यो नमः स्वाहा ओम नमः मातंग मुनि पूजिता देभ्यो नमः स्वाहा ओम नमः ब्राह्मणे देभ्यो नमः स्वाहा ओम नमः ब्राह्मणे देभ्यो नमः. ಆಮೇಲೆ ಇಲ್ಲಿ ಏನು ಮಾಡಾಕತ್ತಾರಂದ್ರೆ ಅದು ಫ್ಲ್ಯಾಗ್ ಹಳೇದನ್ನ ತೆಗೆದು ಹೊಸದು ಹಾಕಾಕತ್ತಾರ. ಹಂಗೆ ನಮ್ಮ ಕಾಲೇಜಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ವಿ. ಇದು ಒಂಥರ ಊರ್ದಾಗ ಏನಾರು ಫಂಕ್ಷನ್ ಇದ್ರೆ ಆಗುತ್ತಲ್ಲ, ಹಂಗೆ ಇವತ್ತಿನ ದಿವಸ ನಾವಿಲ್ಲೆಲ್ಲ ಬಂದು ಇಲ್ಲಿ ಇವ್ರ ಜೊತೆ ಎಲ್ಲ ಕೂತ್ಕೊಂಡು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಮಗೆ ಫಸ್ಟಿಗೆ ಪ್ರಸಾದ ಕೊಟ್ರು. ಏನಂತಂದ್ರೆ ಬಾಳೆಹಣ್ಣು ಮತ್ತು ಸೇಬು ಹಣ್ಣು ಮತ್ತು ಸಜ್ಕದ ಪಾಯಸ. ಹಂಗೆ ಇಲ್ಲಿ ಕನ್ಯಾ ಪೂಜೆ ಮಾಡಾಕತ್ತಿದ್ರು. ಅಂದ್ರೆ ಎಲ್ಲ ಬಾಲ್ಯ ಕನ್ಯೆ ಮತ್ತು ಎಲ್ಲ ಹುಡುಗಿರಿಗೂ ಇದೇನು ಪ್ಲೇಟ್ ಮತ್ತು ಗ್ಲಾಸ್ ಇದೆಲ್ಲ ಕೊಟ್ಟು ಕನ್ಯಾ ಪೂಜೆ ಎಲ್ಲ ಮಾಡಿದ್ರು. ಮತ್ತು ಆಮೇಲೆ ನಮ್ಮದು ಊಟದ ಟೈಮ್ ಸ್ಟಾರ್ಟ್ ಆಯ್ತು. ಊಟದೊಳಗಂಕರು ಭಾಳ ವೆರೈಟೀಸ್ ಇದ್ದವು. ನನಗೆ ಏನು ಚಲೋ ಅನಿಸ್ತಂತಂದ್ರೆ ಇವತ್ತಿನ ದಿವಸ ನಾವು ಇಲ್ಲೆಲ್ಲ ಈ ಸೋಲ್ಜರ್ಸ್ ಜೊತೆ ಎಲ್ಲ ಕೂತ್ಕೊಂಡು ಊಟ ಮಾಡ್ತೀವಲ್ಲ, ಅದು ಒಂಥರ ಏನೋ ಎಕ್ಸ್ಟ್ರಾ ಖುಷಿ. ಆ ಫೀಲಿಂಗ್ ಹೆಂಗೆ ಅಂತಂದು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಖುಷಿ ಆಯ್ತು ನನಗೆ. ಯಾವಾಗ ಫಂಕ್ಷನ್ ಇರುತ್ತೆ ಅವಾಗ ಅವರು ನಮ್ಮ ಜೊತೆ ಕೂತ್ಕೊಂಡು ಇಲ್ಲೆಲ್ಲ ಹಿಂಗೆ ಒಂದು ಮನೆಯವ್ರ ಗತೆ ಎಲ್ಲ ಊಟ ಮಾಡ್ತಾರೆ. ಮತ್ತು ನಮಗೆ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಒಂಥರ ಮನೆಯೊಳಗೆ ಏನಾರು ಹಬ್ಬ ಇದ್ರೆ ಹಿಂಗೆ ಹಬ್ಬದ ಊಟ ಎಲ್ಲ ಹಿಂಗೆ ಮಿಸ್ ಮಾಡ್ಕೋತಿರ್ತೀವಲ್ಲ, ಪ್ರತಿ ಒಂದು ಹಬ್ಬದಾಗೂ ನಾವು ಇಲ್ಲಿ ಬಂದಿರ್ತೀವಿ. ಇಲ್ಲೆಲ್ಲ ನಾವು ಒಂಥರ ಹಬ್ಬದ ಗತನ ಆಚರಿಸ್ತೀವಿ. ಇಲ್ಲಿ ಎಲ್ಲ ದರ್ಶನ ಎಲ್ಲ ಮತ್ತೇನೋ ಹೋಮ ಎಲ್ಲ ಆಗಿತ್ತು. ಆಮೇಲೆ ಹಂಗೆ ನಮ್ಮದು ಊಟನೂ ಆಯಿತು. ಈಗ ಹಂಗೆ ರೂಮ್ ಕಡೆ ಹೊಂಟೀವಿ. ಸ್ವಲ್ಪ ಪ್ರಸಾದ ಕೊಟ್ಟರು, ತೊಗೊಂಡು ನಾನು ಮತ್ತು ರೂಮೇಟ್ ರೂಮ್ ಕಡೆ ಹೊಂಟೀನಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ನಿಮ್ಗೆ ಈ ಬ್ಲಾಗ್ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಮತ್ತು ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು.